ಕ್ಷಮಿಸು. ಇವರು ನನ್ನ ಮಕ್ಕಳೇ. ಈ ಕ್ಷಣ ನನ್ನ ಜೀವನದ ಅಮೃತದ ಕ್ಷಣ ಪೂಜ್ಯರೇ, ಅಮೃತದ ಕ್ಷಣ. ಆದರೆ ಪೂಜ್ಯರೇ, ಸತ್ಯವೇನೆಂಬುದನ್ನು ನೀವೇ ಲೋಕಕ್ಕೆ ತಿಳಿಸಬೇಕು. ಖಂಡಿತ ತಿಳಿಸುತ್ತೇನೆ ರಾಮಚಂದ್ರ. ನಿನ್ನಿಂದ ಪರಿತ್ಯಕ್ತಳಾದ ಸೀತಾಮಾತೆ ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಳು. ತುಂಬು ಗರ್ಭಿಣಿಯಾದವಳನ್ನು ನನ್ನ ಮಗಳಂತೆ ನೋಡಿಕೊಂಡೆ. ನಮ್ಮ ಆಶ್ರಮದಲ್ಲಿಯೇ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಳು. ಆ ಮಕ್ಕಳೇ ಈ ಲವಕುಶ. ರಾಮಚಂದ್ರ, ಈಗ ನೀನು ನಿನ್ನ ಪತ್ನಿ ಮತ್ತು ಪುತ್ರರನ್ನು ಸ್ವೀಕರಿಸು. ಸೀತಾಮಾತೆ ಶುದ್ಧ ಚಾರಿತ್ರ್ಯವುಳ್ಳ ಮಹಾಪತಿವ್ರತೆ. ನಿಮ್ಮ ಮಾತನ್ನು ನಾನು ನಂಬುತ್ತೇನೆ ಪೂಜ್ಯರೇ. ಸೀತೆ ಯಾವ ಕಲ್ಮಶವೂ ಇಲ್ಲದ ಪರಿಶುದ್ಧಳೆಂದು ನನಗೆ ಗೊತ್ತು. ಆದರೆ ಸೀತೆಯೇ ಬಂದು ಎಲ್ಲರ ಸಮಕ್ಷಮದಲ್ಲಿ ತನ್ನ ಪಾವಿತ್ರ್ಯವನ್ನು ಪ್ರಮಾಣೀಕರಿಸಲಿ. ರಾಮಚಂದ್ರ, ಅಂದು ಲಂಕೆಯಲ್ಲಿ ಸೀತಾಮಾತೆ ಎಂಥ ಪವಿತ್ರಳೆಂಬುದನ್ನು ಅಗ್ನಿ ಪರೀಕ್ಷೆ ಲೋಕಕ್ಕೆ ನಿರೂಪಿಸುತ್ತಲ್ಲವೇ? ಪೂಜ್ಯರೇ, ಜನಕ ಪುತ್ರಿಯಾದ ಜಾನಕಿ ಮತ್ತೊಮ್ಮೆ ನಾಳೆ ಪ್ರಾತಃ ಕಾಲದಲ್ಲಿ ಅಯೋಧ್ಯೆಗೆ ಬಂದು ತನ್ನಲ್ಲಿ ಯಾವ ಕಳಂಕವೂ ಇಲ್ಲವೆಂಬುದನ್ನು ನಿರೂಪಿಸಬೇಕೆಂದು ನನ್ನ ಬಯಕೆ. ಲವ, ಕುಶ, ವಿಧಿಯ ಹಂಚಿಕೆ ಅಪೂರ್ವವಾದ
ಪತಿ ಪತ್ನಿಯ ಸಮಾಗಮ ಪಿತಸುತರ ಸಂಗಮ ಪತಿ ಪತ್ನಿಯ ಸಮಾಗಮ ಪಿತಸುತರ ಸಂಗಮ ನಡೆಯುವ ಕ್ಷಣವಿದು ಲೋಕಕಾತರ ಅಪೂರ್ವ ಮಿಲನಕ್ಕೆ ವಿಧಿಯ ಹಂಚಿಕೆ ಅಪೂರ್ವವಾದ ಗಳಿಗೆಗೆ ಬಹುದಿನಗಳ ಭಾಗ್ಯದ ಬಾಗಿಲು ತೆರೆಯುವುದೇ ಅಭೂತಪೂರ್ವ ಮಿಲನಕ್ಕೆ ಬಾಗಿಲು ತೆರೆಯುವುದೇ ವಿಯೋಗದ ದುಃಖವ ಕಳೆವ ಕ್ಷಣವು ಬರುವುದೇ